ಓದ್ಲಿಕ್ಕೆ ಆಗ್ತಿಲ್ಲ, ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗ್ತಿದೆ, ನನಗೆ ಹೊರಗೆ ತಿರುಗಾಡೋದಿದೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಿದೆ, ಯೂಟ್ಯೂಬ್ ನೋಡೋದಿದೆ, ಬಟ್ ನನಗೆ ಸ್ಟಡಿ ಮಾಡೋದಿಲ್ಲ. ಸೊ ಇವೆಲ್ಲ ನಿಮ್ಮ ತಲೆಯಲ್ಲಿ ಬರ್ತಿದ್ದರೆ ಪ್ಲೀಸ್ ರಿಮೂವ್ ಇಟ್ ಆ್ಯಂಡ್ ಥ್ರೋ ಇಟ್ ಫ್ರಮ್ ಯುವರ್ ಬ್ರೈನ್. ಸೊ ಬಿಕಾಸ್ ಇವನ್ನೆಲ್ಲ ನೀವು ಈಗ ಮಾಡಿದರೆ ನಿಮ್ಮ ಪರಿಸ್ಥಿತಿ ಭಾಳ ಕೆಟ್ಟತ್ತೆ. ಕ್ಲಿಯರ್ ತಿಳ್ತಾ? ಸೊ ಈಗ ಅಕಸ್ಮಾತ್ ನಿಮ್ಗೆ ಅನಿಸ್ತಿದೆ ಇರಲಿ ಬಿಡಪ್ಪ, ಪ್ರಿಪ್ರೇಟ್ರಿ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆ, ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಇಲ್ಲ, ನಾನು ಫೆಬ್ರವರಿನಲ್ಲಿ ಕುಂತು ಫುಲ್ ಸ್ಟಡಿ ಮಾಡ್ತೇನೆ, ಮತ್ತು ಎಕ್ಸಾಮ್ ಬಂದು ಎರಡೆರಡು ಚಾನ್ಸ್ ಇದೆ ಅಲ್ಲ, 2 ಚಾನ್ಸ್ದಲ್ಲಿ ಯಾವುದ್ರಲ್ಲಿ ಪಾಸ್ ಆಗ್ತೇನಪ್ಪ ಅಂತ ನಿಮಗೆ ಅನಿಸ್ತಿದ್ರೆ ಇದು ಬಹಳ ದೊಡ್ಡ ತಪ್ಪು ಮಾಡೋದು ನೀವು. ಬಿಕಾಸ್ ಹೊರಗಡೆ ಯಾವ ಪರಿ ಕಾಂಪಿಟೇಷನ್ ಆಗಿದೆ ಅಂದರೆ ಆ ಕಾಂಪಿಟೇಷನ್ನಲ್ಲಿ ನೀವು ಒಬ್ಬರು. ಸೊ ನಿಮಗೆ ಅಕಸ್ಮಾತ್ ಕಾಂಪಿಟೇಷನ್ ಏನಾಗ್ತಿದೆ, ನಾನು ಹೇಗೆ ಸ್ಟಡಿ ಮಾಡಬೇಕು, ನಾನು ಲೆವೆಲ್ಗೆ ಹೇಗೆ ಹೋಗಲಿ ಅನ್ನೋದು ನಿಮ್ಮ ತಲೆಯಲ್ಲಿ ಆ ಟಾಪಿಕ್ಕು ಬರದೇ ಬರಬೇಕು. ಬಿಕಾಸ್ ಈಗ ಕಂಪ್ಲೀಟ್ಲಿ ಜನ್ರೇಷನ್ ಚೇಂಜ್ ಆಗಿದೆ. ನೀವು ಎಷ್ಟು ಎಜುಕೇಷನ್ ಇರುತ್ತೆ ಅಷ್ಟು ನಿಮಗೆ ನಾಲೆಜ್ ಬರುತ್ತೆ. ಸೊ ನಿಮಗೆ ನಾಲೆಜ್ ಇದ್ದರೆ ಮುಂದ್ಗಡೆ ಫ್ಯೂಚರ್ನಲ್ಲಿ ಏನಾದರೂ ಸಕ್ಸಸ್ಫುಲ್ ಆಗಬಹುದು. ಅಕಸ್ಮಾತ್ ನಿಮಗೆ ನಾಲೆಜ್ ಇಲ್ಲ, ಜಸ್ಟ್ ಐ ವಿಲ್ ಅರ್ನ್ ದ ಮನಿ ಬೈ ಡೂಯಿಂಗ್ ದ ರೀಲ್ಸ್ ಆರ್ ಬೈ ಪ್ಲೇಯಿಂಗ್ ದ ಗೇಮ್ಸ್ ಅಂತ ಅವೆಲ್ಲ ನಿಮ್ಮ ತಲೆಯಲ್ಲಿದ್ದರೆ ಪ್ಲೀಸ್ ರಿಮೂವ್ ದ್ಯಾಟ್. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್ ಫಾರ್ ಅ ಲಾಂಗರ್ ಟೈಮ್. ಓಕೆ, ಸೊ ಬಹಳ ದಿನ ತನಕ ಕೆಲಸ ಅದು ಉಪಯೋಗ ಆಗಲ್ಲ. ಕ್ಲಿಯರಾ? ಸೊ ಇದೆಷ್ಟು ಆಗ್ಬೋದು, ಎಷ್ಟು ತನಕ ಆಗ್ಬೋದು, ಒಂದು ಸೀಸನ್ ಇರುತ್ತೆ, ಒಂದು ಚಾನಲ್ ಇರುತ್ತೆ, ಒಂದು ಇದನ್ನಿರುತ್ತೆ, ಅದಾದ ತಕ್ಷಣ ಮುಗೀತು. ಸೊ ಆಫ್ಟರ್ ದ್ಯಾಟ್ ಯು ಕಾಂಟ್ ಡೂ ಎನಿಥಿಂಗ್, ಇಟ್ ಕಾಂಟ್ ಹೆಲ್ಪ್ ಯು ಪೀಪಲ್ ಫಾರ್ ಯುವರ್ ಫ್ಯೂಚರ್. ಸೊ ಎಜುಕೇಷನ್, ಗೆಟಿಂಗ್ ಎಜುಕೇಟೆಡ್, ಗೆಟಿಂಗ್ ನಾಲೆಜ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಅನಿಸ್ತಿದೆ ನಮ್ಮ ನಂಗೆ ಓದಲಿಕ್ಕೇನೆ ಆಗ್ತಿಲ್ಲ, ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಎಟ್ ಎನಿ ಕಾಸ್ಟ್. ನಾನು ಟ್ರೈ ಮಾಡ್ತಿದ್ದೇನೆ ಡೈಲಿ ಅಟ್ಲೀಸ್ಟ್ 1 ತಾಸಾದರೂ ಕುಂತು ಓದ್ಬೇಕನ್ನೋದು, ಬಟ್ ನನಗೆ ಓದ್ಲಿಕ್ಕೆ ಆಗ್ತಿಲ್ಲ, ನಾನು ಏನು ಮಾಡಲಿ? ಓಕೆ, ಏನು ಮಾಡಲಿ ನಾನು? ಓಕೆ, ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೂ ನೀವು ಆರಾಮಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬಹುದು. ಯಾವ ಥರ? ಸೊ ಈಗ ನೋಡಿ, ಪ್ರಿಪ್ರೇಟ್ರಿ 1ದಲ್ಲಿ ಮುಗಿದು ಹೋಯಿತು, ಅಕಸ್ಮಾತ್ ನೀವು ಸ್ಕೋರ್ ಮಾಡ್ಲಿಕ್ಕಾಗಲಿಲ್ಲ, ನನಗೆ ಏನು ಓದ್ಲಿಕ್ಕಾಗಿಲ್ಲ ಅಂತ ನಿಮಗೆ ಅನಿಸ್ತಿದ್ರೆ ಓಕೆ, ಡನ್, leave it, forget about it. Okay, don't think about it much. But ಈಗ ನಿಮಗೆ ಅನಿಸ್ತಿದೆ, if you people are feeling it now that no, I want to become serious now, I need to do something in my life ಅಂತ ಅನಿಸ್ತಿದ್ರೆ ಪ್ಲೀಸ್ ಮೇಕ್ ಶೋರ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ಫ್ರಮ್ ಡೇ 1 itself. ಕ್ಲಿಯರ್? ನಮ್ಮ ವೇದಾಂತ SSLCದಲ್ಲಿ ನಾನು ನಿಮಗೆ ಆಲ್ರೆಡಿ ಬಹಳ ಸ್ಟ್ರಾಟಜಿ ವಿಡಿಯೋನ ಮಾಡಿಕೊಟ್ಟಿದ್ದೇನೆ. ಯಾವ ಥರ ಟಾಪರ್ ಸ್ಟೈಲ್ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು, ಯಾವ ಥರ ನೀವು ಇಂಗ್ಲೀಷ್ ಸಬ್ಜೆಕ್ಟನ್ನು ಓದಬೇಕು, ಯಾವ ಥರ ಹಿಂದಿ ಸಬ್ಜೆಕ್ಟನ್ನು ಓದಬೇಕು, ಆ್ಯಂಡ್ ಹೌ ಟು ಪ್ರೆಸೆಂಟ್ ಯುವರ್ ಆನ್ಸರ್ ಶೀಟ್, ಅವ್ರ ಬಗ್ಗೆ ವಿಡಿಯೋಸನ್ನು ಎಲ್ಲ ಮಾಡಿಕೊಟ್ಟಿದ್ದೇನೆ ನಿಮಗೆ. ಇಫ್ ಯು ಪೀಪಲ್ ಆರ್ ಸ್ಟಿಲ್ ನಾಟ್ ಸೀರಿಯಸ್ ಅಬೌಟ್ ಇಟ್, ಪ್ಲೀಸ್ ಮೇಕ್ ಶೋರ್ ಯು ಆರ್ ಗೋಯಿಂಗ್ ಟು ಬಿಕಮ್ ಸೀರಿಯಸ್ ರೈಟ್ ನೌ ಆನ್ವರ್ಡ್ಸ್. ಕ್ಲಿಯರ್? ಸೊ ನಿಮಗೆ ಅನಿಸ್ತಿದೆ ಮ್ಯಾಮ್ ನಾನು ಬುಕ್ ತಕ್ಕೊಂಡು ಕುಂತು ಬಿಡ್ತೇನೆ, ಬಟ್ ಆಫ್ಟರ್ ದ್ಯಾಟ್ ಮೈ ಮೈಂಡ್ ವಿಲ್ ಬಿ ಲೈಕ್ ಸಮ್ವೇರ್ ಎಲ್ಸ್. ಐ ಜಸ್ಟ್ ವಾಂಟ್ ಟು ಥಿಂಕ್ ಲೈಕ್ ನನಗೇನೋ ಒಂಥರ ಡಿಫ್ರೆಂಟ್ ಥಿಂಗ್ಸು, ಏನೋ ಡಿಫ್ರೆಂಟ್ ಫೀಲಿಂಗ್ಸು. ಸೊ ಏನೋ ಡಿಫ್ರೆಂಟ್ ಫೀಲಿಂಗ್ಸು ಡೈವರ್ಟ್ ಆಗ್ತಿದೆ ಮ್ಯಾಮ್ ಮೈಂಡು. ಬೇರೆ ನನಗೆ ಹುಡುಗಿಯರೇನೋ ಯೋಚನೆ ಮಾಡ್ತಾರೆ, ಮ್ಯಾಮ್ ಆ ಹುಡುಗ ನೆನಪಾಗ್ತಿದ್ದಾನೆ ಮ್ಯಾಮ್ ನನಗೆ, ಐ ಡೋಂಟ್ ವಾಂಟ್ ಟು ಸ್ಟಡಿ, ಬರೀ ಅವನೇ ಮುಖದ ಮೇಲೆ ನೆನಪಾಗ್ತಾನೆ, ರೈಟ್? ಸೊ ಹುಡುಗರಿಗೇನೆ ಆ ಹುಡುಗಿನ ನೆನಪಾಗ್ತು, ನಂಗೆ ಅವಳದ್ದು ನೆನಪಾಗ್ತಿದೆ, ನನಗೆ ಇದನ್ನು ಮಾಡ್ಬೇಕು ಅನಿಸ್ತಿದೆ, ಬಟ್ ನಂಗೆ ಸ್ಟಡಿ ಮಾತ್ರ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಸೊ ಇವೆಲ್ಲ ಡೈವರ್ಷನ್ಸ್ ಏನಿದೆ ಅಲ್ಲ, ಪ್ಲೀಸ್ ತೆಗೆದಿಟ್ಬೇಡಿ. ಬಿಕಾಸ್ ನೀವು ಅಕಸ್ಮಾತು ಯಾವುದಾದ್ರೂ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಸಲುವಾಗಿ ಏನಾದರೂ ನಿಮ್ಮ ಮೈಂಡ್ಸನ್ನು ಡೈವರ್ಟ್ ಮಾಡ್ತಿದ್ರೆ ದ್ಯಾಟ್ ಥಿಂಗ್ಸ್ ವಿಲ್ ನಾಟ್ ವರ್ಕ್. ತಿಳಿತಾ? ನಿಮ್ಮ ಫ್ಯೂಚರು ನಿಮ್ಮ ಸಲುವಾಗಿ ವೇಟ್ ಮಾಡ್ತಿದೆ. ಸೊ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಇನ್ ಕೇಸ್ ನಿಮಗೆ ಅನಿಸ್ತಿದೆ ನನಗೆ ಯಾರಾದರೂ ಒಂದು ಚಲೋ ಗರ್ಲ್ ಫ್ರೆಂಡ್ ಸಿಕ್ಕಿದಾರಪ್ಪ, ನಂಗೆ ಚಲೋ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ, ಹೌ ಕ್ಯಾನ್ ಐ ಲೂಸ್ ಜಸ್ಟ್ ಬಿಕಾಸ್ ಆಫ್ ದ ಸ್ಟಡೀಸ್? ದೇ ಆರ್ ಇಂಪಾರ್ಟೆಂಟ್ ಟು ಮೀ, ಐ ಆಮ್ ಗೋಯಿಂಗ್ ಟು ಮ್ಯಾರಿ ದೆಮ್. ಗೈಸ್, ಯು ಪೀಪಲ್ ಆರ್ ಜಸ್ಟ್ 10th ಸ್ಟ್ಯಾಂಡರ್ಡ್ ಇದ್ದೀರಾ ನೀವು. ಸೊ ನಿಮಗೆ ಆ ಇಂಪಾರ್ಟೆನ್ಸ್ ಆಫ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರು ಇರಲಿ ಬಿಡಲಿ ಫ್ರೆಂಡ್ಸು ಅದೆಲ್ಲ ಏನೂ ಇಂಪಾರ್ಟೆನ್ಸ್ ಕೊಡಬೇಡಿ. ಬಿಕಾಸ್ ಫ್ಯೂಚರ್ನಲ್ಲಿ ಒನ್ ಆರ್ ದ ಅದರ್ ಡೇ ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದರ ಕಡೆ ಡೈವರ್ಷನ್ ತೊಗೊಂಡು ನಿಮ್ಮ ಲೈಫನ್ನು ನೀವು ಹಾಳು ಮಾಡಬೇಡಿ. ಈ ಥರ ಸ್ವಲ್ಪ ಹುಡುಗರು ಇದ್ದಾರೆ. ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಮೈ ಓನ್ ಐಸ್. ಓಕೆ, ನಂದು ಈ ಲೈಫ್ ಜರ್ನಿಯಲ್ಲಿ ನಾನೇ ನೋಡಿದ್ದೇನೆ, ನನ್ನ ಫ್ರೆಂಡ್ಸನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಮೈ ಕಲೀಗ್ಸ್, ಐ ಹ್ಯಾವ್ ಸೀನ್ ಮೈ ಸ್ಕೂಲ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಸೀನ್ ಮೈ ಕಾಲೇಜ್ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸನ್ನು ನೋಡಿದ್ದೇನೆ ನಾನು. ಯಾವ ಥರ ಜಸ್ಟ್ ಫಾರ್ ಅ ಸಿಲ್ಲಿ ಸ್ಟುಪಿಡ್ ಥಿಂಗ್ಸ್ ದೇ ವಿಲ್ ಜಸ್ಟ್ ಡೈವರ್ಟ್ ದೇರ್ ಮೈಂಡ್ ಆ್ಯಂಡ್ ದೇ ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್. They will think at that moment that is a fluctuation which is happening in your brains, in your body, that I want to like that girl, I want to like that boy, I want something spices in my life. So these things will not work. ತಿಳಿತಾ? ಏನಾದರೂ ಒಂದು ಬೇಕು, ಯಾರಾದ್ರೂ ಜೊತೆ ಜಗಳ ಆದರೂ ಬೇಕು, ಇಲ್ಲಾಂದರೆ ಯಾರಾದ್ರೂ ಜೊತೆ ಏನಾದರೂ ಮೆಸೇಜ್ ಆದರೂ ಮಾಡಬೇಕು, ಇಲ್ಲಾಂದರೆ ಏನಾದರೂ ಒಂದು ಮಾಡಬೇಕು. ಸೊ ದ್ಯಾಟ್ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಮೈಂಡ್. ಈ ಏಜ್ನಲ್ಲಿ ಅದು ಕಾಮನ್ನು.
ಆಯ್ತಾ? ಸೊ ಈ ಏಜ್ನಲ್ಲಿ ಈ ಕಾಮನ್ ಥಿಂಗ್ಸನ್ನು ನೀವು ಬಿಟ್ಟು ಬಿಡಬೇಕು. ಇಫ್ ಯು ಪೀಪಲ್ ಆರ್ ಥಿಂಕಿಂಗ್ ಲೈಕ್ ಯು ವಾಂಟ್ ಟು ಸ್ಟಡಿ ಆ್ಯಂಡ್ ಐ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ SSLC ಎಕ್ಸಾಮ್, ದೆನ್ ಇವೆಲ್ಲ ಡೈವರ್ಷನನ್ನು ತೆಗೆದು ಡಸ್ಟ್ಬಿನ್ನಲ್ಲಿ ಹಾಕಿಬಿಡಿ. ಎಲ್ಲಾದರೆ ಅದು ವರ್ಕೌಟ್ ಆಗಲ್ಲ. ತಿಳಿತಾ? ಯಾಕಪ್ಪ ಇಂಪಾರ್ಟೆನ್ಸು, ಎದಕ್ಕೆ ಇಂಪಾರ್ಟೆನ್ಸ್ ಇದೆ ಸ್ಟಡೀಸ್ಗೆ? ಸೊ ನಿಮ್ಮ ಪೇರೆಂಟ್ಸ್ ಯಾಕೆ ಎಷ್ಟು ತ್ರಾಸ ತೊಗೊಂಡು ನಿಮ್ಮ ಸ್ಕೂಲ್ ಫೀಸ್ ತುಂಬ್ತಿದ್ದಾರೆ? ಬಿಕಾಸ್ ಎಜುಕೇಷನ್ ಈಸ್ ದ ಫ್ಯೂಚರ್. ಎಜುಕೇಷನ್ ಇರಲಿಲ್ಲ ಅಂದರೆ ಫ್ಯೂಚರ್ ಏನೂ ಇಲ್ಲ. ಯಾಕೆ ಹುಚ್ಚರ್ತನ ಸ್ಟಡೀಸ್ ಮಾಡ್ತಿದ್ದಾರೆ ಎಲ್ಲರೂ? ಯಾಕೆ JEE ಓದ್ತಿದ್ದಾರೆ? ನೀಟ್ ಎದಕ್ಕೆ ಓದ್ತಿದ್ದಾರೆ? ಹೂ ವಾಂಟ್ಸ್ ಟು ಬಿಕಮ್ ಡಾಕ್ಟರ್? ಹೂ ವಾಂಟ್ಸ್ ಟು ಬಿಕಮ್ ಇಂಜಿನಿಯರ್? ಇಫ್ ಯು ಪೀಪಲ್ ವಿಲ್ ಡೈವರ್ಟ್ ಯುವರ್ ಮೈಂಡ್ ರೈಟ್ ನಾವ್, ದೆನ್ ಇಟ್ಸ್ ಅ ಕಂಪ್ಲೀಟ್ ವೇಸ್ಟ್. ನೀವು ಒಂದು ರೋಡಿಗೆ ಎಂಟರ್ ಆಗ್ತಿದ್ದೀರಾ ಈಗ, ತಿಳಿತಾ? ಯು ಆರ್ ಗೋಯಿಂಗ್ ಟು ಒನ್ ರೋಡ್ ನಾವು. ಆ ರೋಡ್ನಲ್ಲಿ ನಿಮಗೆ ಯಾವ್ದು ಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕೀಗ. 10th ನಿಮ್ಮ ಲೈಫ್ ಡಿಸೈಡ್ ಮಾಡುತ್ತೆ ವೆದರ್ ಯು ಆರ್ ಗೋಯಿಂಗ್ ಟು ಗೋ ಫಾರ್ ದ ಸೈನ್ಸ್, ವೆದರ್ ಯು ಆರ್ ಗೋಯಿಂಗ್ ಟು ಗೋ ಫಾರ್ ದ ಕಾಮರ್ಸ್, ಆರ್ ಯು ಆರ್ ಗೋಯಿಂಗ್ ಟು ಗೋ ಫಾರ್ ದ ಅದರ್ ಸ್ಟ್ರೀಮ್ಸ್. ಸೊ ಯಾವ ಸ್ಟ್ರೀಮಿಗೆ ಹೋಗ್ಬೇಕು ಅನ್ನೋದು ನಿಮ್ಮ ಪರ್ಸೆಂಟೇಜ್ ಡಿಸೈಡ್ ಮಾಡುತ್ತೆ, ನಿಮ್ಮ ನಾಲೆಜ್ ಡಿಸೈಡ್ ಮಾಡುತ್ತೆ. ನಿಮಗೆ ಅನಿಸ್ತಿದ್ರೆ ಮ್ಯಾಮ್ ಲೀವ್ ಅಬೌಟ್ ದ ಫ್ಯೂಚರ್ ಮ್ಯಾಮ್, ಇನ್ನು ಎಕ್ಸಾಮನ್ನು ಮುಗ್ದಿಲ್ಲ, ನಾನು ಎದಕ್ಕೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ದಿಸ್ ಇಸ್ ಫಾರ್ ಯೋರ್ ಪರ್ಪಸ್. ಯಾಕೆ ನೀವು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಯಾಕೆ ನೀವು 10th ಸ್ಟ್ಯಾಂಡರ್ಡಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಿದೆ? ಬಿಕಾಸ್ ಯು ವಾಂಟ್ ಟು ಬಿಕಮ್ ಸಮಥಿಂಗ್, ಯು ಹ್ಯಾವ್ ಅ ಗೋಲ್ ಸಮಥಿಂಗ್ ಇನ್ ಯುವರ್ ಲೈಫ್, ರೈಟ್? ಸೊ ಇಫ್ ಯು ವಾಂಟ್ ಟು ಗೋ ರಿಸೀವ್ ದಟ್ ಗೋಲ್, ಯು ವಾಂಟ್ ಟು ರಿಚ್ ಟು ದಟ್ ಗೋಲ್, ದೆನ್ ಯು ನೀಡ್ ಟು ಬಿ ಸೀರಿಯಸ್ ರೈಟ್ ನೌ. ಈಗ ನೀವು ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಲ್ಲ, ದೆನ್ ನಥಿಂಗ್ ಇಸ್ ಪಾಸಿಬಲ್ ಫಾರ್ ಯು ಪೀಪಲ್. ಸೊ ಈಗ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಲೈಫ್ನಲ್ಲಿ ನೀವೇ ಗ್ರೋ ಆಗ್ತೀರಾ. ಯಾವ ಥರ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಿಮಗೊಂದು 3 ಟಿಪ್ಸ್ ಕೊಡ್ತೇನೆ. ಫಸ್ಟ್ ಟಿಪ್ ಇಸ್ ಆಲ್ವೇಸ್ ರಿಮೆಂಬರ್. ಅಕಸ್ಮಾತ್ ನಿಮ್ಗೆ ಅನಿಸ್ತಿದೆ ಬುಕ್ ತೆಗೆದ ತಕ್ಷಣ, ಬುಕ್ ನೋಡಿದ ತಕ್ಷಣ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಏನೋ ಡೈವರ್ಷನ್ ಆಗುತ್ತೆ. ನಂಗೆ ಯಾರೋ ಬೇರೆದವ್ರು ಏನೋ ನೆನಪಾಯ್ತಪ್ಪ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕನ್ನಿಸ್ತು, ಯೂಟ್ಯೂಬ್ ನೋಡ್ಬೇಕನ್ನಿಸ್ತು, ಅದು ಇದು ಅಂತ ಎಲ್ಲ ನಿಮಗೆ ಒಮ್ಮೆ ತಲೆಯಲ್ಲಿ ಬರುತ್ತೆ, ರೈಟ್? ಸೊ ಆ ಟೈಮ್ದಲ್ಲಿ ಏನು ಮಾಡ್ತೇನೆ, ಯು ಜಸ್ಟ್ ರಿಮೆಂಬರ್ ಯುವರ್ ಪೇರೆಂಟ್ಸ್. Just remember your parents, your guardians who are actually helping you people. ನಿಮಗೆ ಯಾಕೆ ಹೆಲ್ಪ್ ಮಾಡ್ತಿದ್ದಾರೆ? ಎದಕ್ಕೆ ಇಷ್ಟೆಲ್ಲ ದುಡ್ದಿದ್ದೆಲ್ಲ ಅವರೆಲ್ಲ ದುಡ್ದಿದ್ದು, ಅವ್ರು ತಾಸು ತಗೊಂಡು ದುಡ್ತಿದ್ದಾರೆ. ಬಟ್ ಆ ದುಡ್ದಿದ್ದ ರೊಕ್ಕನ ನಿಮಗೆ ತಂದು ಸ್ಕೂಲ್ ಫೀಸ್ನಲ್ಲಿ ಹಾಕ್ತಿದ್ದಾರೆ. ಯಾಕೆ ಹಾಕ್ತಿದ್ದಾರೆ ಅದನ್ನು ಒಂದ್ಸಲ ಯೋಚನೆ ಮಾಡಿ ಸಾಕು. ನಿಮ್ಮ ಡೈವರ್ಷನ್ ತಂತಾನೆ ನಿಮ್ಮ ಬುಕ್ಕಿಗೆ ಬರುತ್ತೆ. ಕ್ಲಿಯರಾ? ಸೊ ದಿಸ್ ಒನ್ ಥಿಂಗ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಸೆಕೆಂಡ್ಲಿ, ನಿಮಗೆ ಅಕಸ್ಮಾತ್ ದುಡ್ದು ತ್ರಾಸ ಮಾಡ್ಕೊಂಡು ನಿಮ್ಮ ಲೈಫನ್ನು ಹೀಗೆ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಥರ, ಆಮೇಲೆ ನಿಮ್ಮ ಮಕ್ಕಳಿಗೆ ನೀವು ಹಿಂಗೆ ಹಾಕೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಆ ಲೈಫ್ ಬೇಕಿದ್ರೆ ಮತ್ತೆ, ದೆನ್ ಯು ಪೀಪಲ್ ಸ್ಟಾಪ್ ಸ್ಟಡಿಂಗ್. ತಿಳಿತಾ? ಸ್ಟಾಪ್ ಸ್ಟಡಿಂಗ್. ಡೋಂಟ್ ಸ್ಟಡಿ ಓನ್ಲಿ, ಡೋಂಟ್ ಡೂ ಎನಿಥಿಂಗ್. ಓಕೆ? ಇಫ್ ಇನ್ ಕೇಸ್ ನಿಮ್ಗೆ ಹಂಗೆ ಅನಿಸ್ತಿದ್ರೆ ಮಾಡಲೇಬೇಡಿ ಸ್ಟಡಿಯನ್ನು. ನಾನು ಹಾಗೆ ಇರೋದಿದೆ ಅಪ್ಪ, ನನಗೇನು ಗ್ರೋ ಆಗೋದಿಲ್ಲ ಲೈಫ್ನಲ್ಲಿ, ಐ ಡೋಂಟ್ ವಾಂಟ್ ಟು ಅರ್ನ್ ಮಚ್, ನನಗೇನು ಗ್ರೋ ಆಗೋದಿಲ್ಲ, ನಾನು 10th ಮೇಲೇ ಬಿಟ್ಬಿಡ್ತೇನೆ, ಒಂದು ಆಟೋ ಡ್ರೈವರ್ ಆಗ್ತೇನೆ, ಬಸ್ ಡ್ರೈವರ್ ಆಗ್ತೇನೆ ಅಂತ ನಿಮಗೆ ಅದು ಅನಿಸ್ತಿದ್ರೆ, ಪ್ಲೀಸ್ ಥಿಂಕ್ ಬಿಫೋರ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಟೇಕಿಂಗ್ ಇಟ್ ಇನ್ ಯೋರ್ ಲೈಫ್. ಹಾಗೇನಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ ಓದೋದೇ ಬಿಟ್ಬಿಡಿ, ಓದಲಿಕ್ಕೆ ಹೋಗಬೇಡಿ. ನಿಮಗೆ ಅಕಸ್ಮಾತ್ ಆಗಿ ನಿಮ್ಮ ಗೋಲ್ ಏನಿದೆ, ಅಲ್ಲಿ ರಿಚ್ ಆಗಬೇಕು, ನಾನು ಇವತ್ತು ಓದಬೇಕು, ನಾನು ಎಲ್ಲ ಟಾಪಿಕ್ಸನ್ನು ಫಿನಿಷ್ ಮಾಡಬೇಕು, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅನ್ನೋದು ಆ ಗೋಲ್ ಇದ್ದರೆ, ಡೈವರ್ಷನ್, ನಿಮ್ಮ ತಲೆ ಬೇರೆ ಕಡೆ ಹೋಗಲೇಬಾರ್ದು. ಇಫ್ ಇಟ್ ಇಸ್ ಗೋಯಿಂಗ್ ಔಟ್ ಆಫ್ ಯುವರ್ ಬ್ರೈನ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಡೈವರ್ಷನ್ ಭಾಳ ಆಗ್ತಿದೆ ಅಂದರೆ ನಿಮ್ಮ ಗೋಲನ್ನೇ ಬೇರೆ ಇದೆ. ನಿಮ್ಮ ಗೋಲ್ ಅಕಸ್ಮಾತ್ ಔಟ್ ತಗೊಳ್ಳೋದಿದ್ರೆ, ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್. ಇಫ್ ಯು ಪೀಪಲ್ ವಿಲ್ ಕಾನ್ಸಂಟ್ರೇಟ್ ಆನ್ ದ ಸ್ಟಡೀಸ್, ದೆನ್ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು, ಆರಾಮಾಗಿ ಎಲ್ಲ ಅದನ್ನು ಯು ಪೀಪಲ್ ಕ್ಯಾನ್ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್, ಯುವರ್ ಫ್ರೆಂಡ್ಸ್ ಪ್ರೌಡ್, ಎವ್ರಿ ಒನ್ ವಿಲ್ ಬಿ ಪ್ರೌಡ್ ಇಫ್ ಯು ಗೇನ್ ಯುವರ್ ನಾಲೆಜ್, ಇಫ್ ಯು ಸ್ಕೋರ್ ಔಟ್ ಇನ್ ಯುವರ್ SSLC ಎಕ್ಸಾಮ್. ಸೊ SSLC ಎಕ್ಸಾಮ್ ಇಸ್ ವೆರಿ ಈಸಿ. ನಾನು ನಿಮಗೆ ಎಲ್ಲ ಹ್ಯಾಕ್ಸನ್ನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಯು ಆಲ್ ದ ಹ್ಯಾಕ್ಸ್, ಐ ಹ್ಯಾವ್ ಗಿವನ್ ಯು ಎವ್ರಿಥಿಂಗ್ ಟು ಯು ಪೀಪಲ್ ಟು ಗೇನ್ ಇಟ್, ಟು ಡೂ ಇನ್ ಯುವರ್ ಲೈಫ್. ಓಕೆ? Nama Vedantu is actually helping you with all the things. With the ACADS, we are helping you how to study. We are telling you all the tricks also to study, and even daily I am uploading one or the other motivational video to you people, not just for the time pass purpose. ಅದು ವಿಡಿಯೋ ಮಾಡೋದಂದರೆ ಅಷ್ಟು ಈಸಿ ವಿಷಯ ಇಲ್ಲ. ಇಷ್ಟಲ್ಲಿ ನಿಂತು ನಾನು ಮಾತಾಡ್ತಿದ್ದೇನೆಂದರೆ ದಟ್ ಇಸ್ ನಾಟ್ ಅ ಸಿಲಿ ಥಿಂಗ್ ಐ ಆಮ್ ಡೂಯಿಂಗ್ ಇಟ್. ಓಕೆ? ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಆಮ್ ಡೂಯಿಂಗ್ ಇಟ್. ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ರೈಟ್ ನೌ. ಓಕೆ? ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ರೈಟ್ ನೌ ಸೊ ದ್ಯಾಟ್ ಐ ವಿಲ್ ಡೂ ಸಮಥಿಂಗ್ ಟು ಯು ಪೀಪಲ್. ಲೈಕ್ ನಿಮಗೊಂದು ನೋಟಿಫಿಕೇಶನ್ ಸಿಗಲಿ, ನಿಮಗೊಂದು ಅಂಡರ್ಸ್ಟ್ಯಾಂಡ್ ಆಗಬೇಕು ನಾನು ಎದಕ್ಕೆ SSLC ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡ್ಕೋಬೇಕನ್ನೋದು. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ನಿಮಗೆ ನಿಂತು ಎಲ್ಲ ಥರದ್ದು ಹೆಲ್ಪ್ ಮಾಡ್ತಿದ್ದೇವೆ. ಆಲ್ ದ ಟೀಚರ್ಸ್ ಆಫ್ Nama Vedantu is helping you people with all the things.
And if you people are not serious and you're feeling it like you're diverting your mind and concentrating on other things, how to get back, please watch this video without missing. You will really score and even concentrate on your exams properly. Clear? So if this video is useful to you people and it has helped you people with all the things, then make sure to subscribe to the Nama Vedanta SSLC. In this, you will receive all the motivational videos to you people, plus the all acad videos are there, which will help you to reach your goal. Till then, see you everyone. See you in the next session.